श्रेया घोषाल देख लिया ना, वॉमिट करता है। इतना बुरा लगता है उसको यार। मेरे कॉम्पिटिटर पूजा यादव है, सच में वो बेहोश हो जाएगी। बोले कि आप आइए स्टेज पे। आपको सॉन्ग सुनो, आप सॉन्ग सुनो। हम कहना चाहते हैं कि हमें बहुत खेद हो रहा है जाते हुए, पर हमने साथ ही अच्छा भी लगा है। अच्छा एक्सपीरियंस था, पर कोई लड़की नहीं बटी इस बात का। सिंगल वाला एक्सट्रोवर्ट हो जा, लड़की मिल जाएगा। इसके साथ घूमा तो कुछ भी नहीं मिलेगा। ये तो शादीशुदा है। हेलो मेरे प्यारे गैंगो। हेलो सो वेलकम टू माय यूट्यूब चैनल्स and again you guys welcome to my YouTube channel. Yes, from today ಅಂದರೆ ಇವತ್ತಿಂದ ಅಂತ ಒಂದು ಬೆಟರ್ ಎಕ್ಸ್ಪೀರಿಯನ್ಸನ್ನು ಮಾಡೋದಕ್ಕೋಸ್ಕರ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ, ಯಾವುದೇ ಕೂಡ ವೇರಿಯಂಟ್ಸ್ ಮಾಡ್ದೇನೆ. ಫಸ್ಟ್ ಟೈಮು ನಾ NIT ಯೂನಿವರ್ಸಿಟಿಗೆ ಬಂದಾಗ ಇದೇ ಬಿಲ್ಡಿಂಗಲ್ಲಿ ಎಂಟ್ರಿ ಆಗಿದೆ. ಸೊ ಅವತ್ತು ನನಗೆ ಕನ್ಫ್ಯೂಸ್ ಏನಿತ್ತು ಸ್ವಲ್ಪ, ಲೈಕ್ ಏನೋ ಯಾವುದೋ ಒಂದು ಪ್ರಪಂಚಕ್ಕೆ ಬಂದಿದ್ದೀನಿ. ಯಾಕಂದರೆ ಎನ್ವೈರ್ಮೆಂಟ್ನ ನೋಡಿ ಖುಷಿಯಾಗಿತ್ತು. ಸೊ ಅವತ್ತು ಇದೇ ಬೋರ್ಡನ್ನು ನೋಡಿ ನಾನು ಅಂದ್ಕೊಂಡಿದ್ದೆ ವಾವ್, ಜಸ್ಟ್ ಲೈಕ್ ವಾವ್ NIT ಯೂನಿವರ್ಸಿಟಿ ಅಂತ. ನಾನು ಗೂಗಲಲ್ಲೂ ಕೂಡ ಸರ್ಚ್ ಮಾಡಿರಲಿಲ್ಲ, ಹಾಗೆ ಡೈರೆಕ್ಟ್ಲಿ ಬಂದಿದ್ದೆ. ಸರಿಯಾದ ಡಿಸಿಷನ್ನ ಸರಿಯಾದ ಟೈಮಿಗೆ ತೊಗೊಂಡಿದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ ಯಾವಾಗಲೂ. ಸೊ ದಿಸ್ NIT ಯೂನಿವರ್ಸಿಟಿ ಐ ಮಿಸ್ ಯು ಸೋ ಮಚ್. ಸೊ ಇವತ್ತಿಗೋಸ್ಕರ ಹೇಳ್ತಾ ಇದ್ದೀನಿ, ಐ ಮಿಸ್ ಯು. ಸೊ ಥ್ಯಾಂಕ್ಫುಲ್ ಟು ದಿಸ್ NIT ಯೂನಿವರ್ಸಿಟಿ ಆ್ಯಂಡ್ that's it. Thankful and I miss you so much. ಸೊ ಇದು AC ನಂಬರ್ 2, ದಿಸ್ ಇಸ್ AC ನಂಬರ್ 1. ಇಲ್ಲಿ ಕ್ಲಾಸಸ್ಗಳಿರುತ್ತೆ. ಸೊ ಕ್ಲಾಸಸ್ಸಿಂದ ಕ್ಯಾನ್ ಸಿ ದ ಬಿಲ್ಡಿಂಗ್. ಈ ಕಡೆ ಸೈಕಲ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಈ ಕಡೆ ಬಂದುಬಿಟ್ಟು ಕೊರಿಯರ್ ಆ್ಯಂಡ್ ಸ್ಟೋರ್ಸ್ ಇರುತ್ತೆ. ರಿಸೆಪ್ಷನ್ನು ಕಡೆ ಈ ಥರ ಇದೆ. ಈ ಕಡೆ ಬೋರ್ಡ್ಸ್, ಈ ಥರ ಬೋರ್ಡ್ಸ್ ಇದೆ ಇದರಲ್ಲಿ, ಕೊರಿಯರ್ ರೂಮ್ ಯಾವ ಕಡೆ ಹೋಗಬೇಕು ಅಂತ. ಸೊ ಯೂನಿವರ್ಸಿಟಿಗೆ ಯಾವುದೇ ಸ್ಟೂಡೆಂಟು ಫಸ್ಟ್ ಟೈಮು ಬಂದಾಗ ಇದೇ ರೋಡಿಂದನೇ ಬರಬೇಕಾಗುತ್ತೆ. ಸೊ ಇದೇ ರೋಡಿಂದ ಬಂದು ಸೀದಾ ಈ ಕಡೆನೇ ಹೋಗಬೇಕಾಗುತ್ತೆ. ಸೊ ಅವ್ರಿಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನಾವು ಯಾವುದೋ ಒಂದು ಡಿಫ್ರೆಂಟ್ ಯೂನಿವರ್ಸ್ಗೆ ಬಂದುಬಿಟ್ಟಿದ್ದೀವಿ ಅನಿಸುತ್ತೆ. ಆ ಫೀಲ್ನು ಕೂಡ ರಿಯಾಲಿಟಿನೇ, ಅಂದರೆ ರಿಯಲ್ ಆಗಿರೋ ಫೀಲೇ ಕೂಡ. ಯಾಕಂತಂದರೆ ಅವತ್ತಿನ ಡೇ ತುಂಬಾ ಪ್ರೀಶಿಯಸ್ ಆಗಿರೋದ್ರಿಂದ ಲೈಕ್ ಅವ್ರಿಗೆ ಆ ಥರ ಫೀಲ್ ಆಗುತ್ತೆ, ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಯೂನಿವರ್ಸ್ ಅನ್ನೋ ಥರ. ಸೊ ಇದೇ ರೂಮ್ ಹಾಯ್ ಇಸ್ ಆ್ಯಂಡ್ ನಾವು ಕೂಡ ಫಸ್ಟ್ ಟೈಮ್ ಬಂದಾಗ ಇದೇನೇ ದಾರಿನೇ ತೋರಿಸಿದ್ವಿ. ಇದೇ ದಾರಿಯಿಂದ ಹೋಗಿ ರಿಸೆಪ್ಷನಿಂದ ವೇಟ್ ಮಾಡ್ತಾಯಿದ್ವಿ. ಸೊ ಫಸ್ಟ್ ಟೈಮ್ ಹೆಂಗಿತ್ತು ಅಂತಂದರೆ ವಾವ್, ಯಾವ ಜಾಗಕ್ಕೆ ಬಂದುಬಿಟ್ಟೆ ನಾನು ಅಂತ ಅನಿಸ್ತಿತ್ತು. ಮೇನ್ಲಿ ಈ ನೇಚರನ್ನು ನೋಡಿ. ಆ್ಯಕ್ಚುಲಿ ನಮ್ಮ ಕಾಲೇಜು ಕೂಡ ಅದೇ ಥರ ಇತ್ತು, ಬಟ್ ಮೇನ್ಲಿ ಈ ನೇಚರ್ ಇನ್ನೂ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿತ್ತು. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಹೆಂಗೆ ಅಂತಂದರೆ ವಾವ್, ಜಸ್ಟ್ ಲೈಕ್ ಅ ವಾವ್. ಆಮೇಲೆ ತುಂಬ ಎಕ್ಸೈಟ್ಮೆಂಟು ಇತ್ತು ನನಗೆ. ಫಸ್ಟ್ ಡೇ ಎಕ್ಸ್ಪೆಕ್ಟೇಷನ್ನ ರೀಚ್ ಔಟ್ ಮಾಡೋ ಥರ ಡೇ ಕೂಡ ಇತ್ತು ನಂದು. ಸೊ ನಾನು ಅದನ್ನ ಎಂಜಾಯ್ ಮಾಡ್ತಾಯಿದ್ದೆ, ಎವ್ರಿ ಬಿಟ್ ಆಫ್ ಮೂಮೆಂಟನ್ನು, ಎಂಟ್ರಿನ, ಎಕ್ಸಿಟ್ನ ತುಂಬ ವೀಡಿಯೋನು ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ವೆದರ್. ಅಷ್ಟು ಕೆಟ್ಟದಾಗಿತ್ತು ಆ ಟೈಮಲ್ಲಿ, ಕೋಲ್ಡೂ ಜಾಸ್ತಿ ಇತ್ತು. ಸೊ ಇವಾಗ ಎಕ್ಸಿಟ್ಟು ವೀಡಿಯೋ ಮಾಡಲೇಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎನಿವೇಸ್ ಎಂಟ್ರಿ ಏರಿಯಾನ ತೋರಿಸ್ದೆ, ಇನ್ನೂ ಸ್ವಲ್ಪ ಏರಿಯಾಸ್ ಬಾಕಿ ಇದೆ, ಅದನ್ನು ತೋರಿಸ್ತೀನಿ. ಲೆಟ್ಸ್ ಚಲೋ. ಇಲ್ಲಿ ಹೇಳಿ ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಕ್ಕೆ ಆಗಿರ್ಬೋದು, ಅದರದ್ದೇ ಆದಂಥ ಡಿಪಾರ್ಟ್ಮೆಂಟ್ಸ್ಗಳಿವೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಅದರ ಕೆಲಸನ ಪರ್ಫೆಕ್ಟಾಗಿ ನಿರಂತರವಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯೂನಿವರ್ಸಿಟಿ ಒಂದು ಹೆಂಗೆ ಅಂತಂದರೆ, ಲೈಕ್ ಒಂದು ಡಿಗ್ನಿಟಿನ ಮೇಂಟೈನ್ ಮಾಡಿದೆ, ಒಂದು ಕ್ವಾಲಿಟಿನ ಮೇಂಟೈನ್ ಮಾಡಿದೆ. ಒಂದು ಸ್ಟಡಿ ಸಿಸ್ಟಮಲ್ಲಾಗಿರ್ಬೋದು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಿಸ್ಟಮಲ್ಲಾಗಿರ್ಬೋದು, ಒಂದು ನೇಚರ್ ಮೇಂಟೆನೆನ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾ ಕ್ವಾಲಿಟಿ ಆದಂಥ ಒಂದು ರೇಟಿಂಗ್ಸನ್ನು ಫಾಲೋ ಮಾಡಿದೆ. ಸೊ ಲೈಫಲ್ಲಿ ಐ ಪ್ರೌಡ್ಲಿ ಸೇ ದಟ್ ಐ ಹ್ಯಾವ್ ಚೂಸನ್, ಲೈಕ್ ನಾನು ತುಂಬಾ ಪ್ರೌಡಾಗಿ ಹೇಳ್ಕೊತೀನಿ, ಒಂದು ಪರ್ಫೆಕ್ಟ್ ಡಿಸಿಷನ್ನ ತೊಗೊಂಡು NIT ಯೂನಿವರ್ಸಿಟಿಗೆ ಬಂದಿದ್ದೀನಿ. ಸೊ ಐ ಆಮ್ ಗ್ಲಾಡ್ ದಟ್ ನಾನು ಆ ಡಿಸಿಷನ್ನ ತೊಗೊಂಡು, ಸರಿಯಾದ ಡಿಸಿಷನ್ನ ತೊಗೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ. ಒಂದು ಬೆಟರ್ ಎಕ್ಸ್ಪೀರಿಯನ್ಸನ್ನು ಮಾಡೋದಕ್ಕೋಸ್ಕರ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ, ಯಾವುದೇ ಕೂಡ ವೇರಿಯಂಟ್ಸ್ ಮಾಡ್ದೇನೆ. ಒಂದು ಮೂಮೆಂಟ್ನೂ ಕೂಡ ಮಿಸ್ ಮಾಡಿಲ್ಲ, ಒಂದು ಚಾನ್ಸನ್ನು ಕೂಡ ನಾನು ಹಿಂದೆ ತೊಗೊಂಡಿಲ್ಲ. ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಆಗುತ್ತೋ, ನನ್ನ ಕಡೆಯಿಂದ ಅವಕಾಶನ ಎಷ್ಟು ಯುಟಿಲೈಸ್ ಮಾಡೋಕ್ಕಾಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳೋದು ನನ್ನ ನೇಚರ್ ಕೂಡ. ಆ್ಯಂಡ್ ಹಾಗೆ ನಾನು ಅದನ್ನು ಯುಟಿಲೈಸ್ನು ಮಾಡಿದ್ದೀನಿ. ಅಪರ್ಚುನಿಟಿನ ಯಾವುದೇ ಕೆಳಗಡೆ ಕಡೆನೂ ನಾನು ನೋಡ್ಕೊಂಡಿಲ್ಲ, ಆ್ಯಂಡ್ ಪರ್ಫೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಮೇನ್ಲಿ. ಹಾಗೆ ಕೂಡ ಯೂನಿವರ್ಸಿಟಿ ಕೂಡ. ಇದು ಒಂದು ಪಾರ್ಕಿಂಗ್ ಏರಿಯಾ, 2 ವೀಲರ್ಸ್ 4 ವೀಲರ್ಸ್ ಕೂಡ ಅಲವೆನ್ಸ್ ಇದೆ. ಆ್ಯಂಡ್ ಈ ಕಡೆ ಎಲ್ಲ ಬ್ಲಿಂಕಿಟ್ ಅವ್ರಿಗೂ ಇಲ್ಲಿ ಚೆಕಿಂಗ್ ಆದಮೇಲೆ ನಮಗೆ ಊಟ ನಮ್ಮ ಕೈಗೆ ಸಿಗುತ್ತೆ, ಅಲ್ಲಿವರೆಗೂ ಸಿಗಲ್ಲ, ಅಷ್ಟು ಸ್ಟ್ರಿಕ್ಟ್ ಆನ್ ಇದೆ. ಸೊ ನೆಕ್ಸ್ಟ್ ಬಂದು ಈ ಕಡೆ ಹೋದರೆ ಎಕ್ಸಿಟ್ ಗೇಟ್ ಕಾಣುತ್ತೆ. ಸೊ ಇಲ್ಲಿ ಬಂದು 4 ವೀಲರ್ ಪಾರ್ಕಿಂಗ್ ಆ್ಯಂಡ್ ಹಿಯರ್ ಇಸ್ 2 ವೀಲರ್ ಪಾರ್ಕಿಂಗ್. ಸೊ ಈ ಕಡೆ ಬಂದು ಇದೇ ಕನೆಕ್ಷನಲ್ಲಿ ಒಂದು ನಮಗೆ ಕೊರಿಯರ್ ಡೆಸ್ಕ್ ಇದೆ.
ಸೊ ಈಗ ಕೊರಿಯರ್ ಡೆಸ್ಕಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಕೊರಿಯರ್ ಡೆಸ್ಕಿಂದ ಏನಾಗುತ್ತೆ ಅಂದರೆ, ಸೊ ಆ್ಯಕ್ಚುಲಿ ನಾವೇನಾದರೂ ಆರ್ಡ್ರ್ ಮಾಡಿರ್ತೀವಲ್ವ, ಸೊ ಫ್ಲಿಪ್ಕಾರ್ಟಿಂದ, ಸೊ ಮನೆಯಿಂದ ಆರ್ಡ್ರಸ್ ಎಲ್ಲ ಬರೋದು ಇದೇ ಕೊರಿಯರ್ ಡೆಸ್ಕಲ್ಲಿ. ಸೊ ನಾವಿಲ್ಲಿ ಕಲೆಕ್ಟ್ ಮಾಡೋದು ಕೊರಿಯರ್ ಡೆಸ್ಕಿಂದ. ಇದೇ ಕೊರಿಯರ್ ರೂಮಿಗೆ ಫಸ್ಟ್ ಬರುತ್ತೆ, ಆಮೇಲೆ ನಮ್ಗೆ ಕಾಲ್ಸ್ ಬರುತ್ತೆ ಇಲ್ಲಿಂದ, ನಿಮ್ಮ ರೀಚ್ ಔಟ್ ಆಗಿದೆ ನಿಮ್ಮ ಆರ್ಡರ್ ಅಂತ. ಸೊ ಇಲ್ಲಿಂದ ಈ ರೂಮಿಂದ ಕಾಲ್ ಬರುತ್ತೆ. ಸೊ ಕೊರಿಯರ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದ್ರೂ ಲೈಕ್ ಇನ್ನೂ ಗಾರ್ಡನಿಂಗ್ ನಡೆಸ್ತಾ ಇದ್ದಾರೆ ಇವರು. ಇಷ್ಟೆಲ್ಲ ಗಾರ್ಡನಿಂಗ್ ಇದ್ದರೂ ಕೂಡ ಇನ್ನೂ ಗಾರ್ಡನಿಂಗ್ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಬೌಲ್ ಏರಿಯಾ ಎಂಡ್ ಪೋರ್ಷನ್ ಅಂತ ಕರೀತಾರೆ. ಹೀಗೆ ಕಾಣುತ್ತೆ ಎಕ್ಸ್ಟರ್ನಲ್ಲಿಂದ ನಮ್ಮ ಬಿಲ್ಡಿಂಗ್ ಈ ಥರ ಕಾಣುತ್ತೆ. ಸೊ ಇನ್ನೂ ಆ ಕಡೆ ಪೋರ್ಷನ್ಸ್ ಇದೆ, ನಾನು ತೋರಿಸ್ತೀನಿ. ಉದ್ದದಿಂದ ಕಾಣ್ತಿದ್ದೆ ಲೈಕ್ ಅವರ್ ಇಂಡಿಯಾ. ಎಸ್. ಸೊ ಈ ಕಡೆಯಿಂದ ನಿಂತು ನೋಡೋದಾದರೆ ಇದು ಎಂಡ್ ಪೋರ್ಷನ್ ಅಲ್ಲ, ಸೊ ಇದು ಸೆಂಟ್ರ್ ಪೋರ್ಷನ್ ಆ್ಯಕ್ಚುಲಿ. ಸೊ ಇಲ್ಲಿಂದ ನಾವು ಹೋಗ್ಬೇಕಂತಂದರೆ ಎಂಡ್ ಆಫ್ ದ ಬೌಲ್ ಏರಿಯಾಗೂ ಹೋಗ್ಬೇಕಂತಂದರೆ ಇದೇ ರೂಟು. ಸೊ ಯು ಕ್ಯಾನ್ ಸಿ ನಾವು ಬೌಲ್ ಏರಿಯಾ ಅಂತ ಯಾಕೆ ಕರೀತಾರೆ ಅಂದರೆ ಸರ್ಕಲ್ ಆಗಿರೋದ್ರಿಂದ, ಆಮೇಲೆ ಜಸ್ಟು ರೌಂಡ್ ಈ ಥರ ರೌಂಡ್ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಬೌಲ್ ಏರಿಯಾ ಅಂತ ಕರೆಯೋದು. ಇಲ್ಲಿ ಸೆಂಟ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ. ಈಗ ಎಂಟೈರ್ ಯೂನಿವರ್ಸಿಟಿಗೆ ಸ್ವಲ್ಪ ವಾಟರ್ ಸಪ್ಲೈ ಇಲ್ಲಿಂದಾನೇ ಜಾಸ್ತಿ ಕನೆಕ್ಷನ್ ಇರೋದು. ಆ್ಯಂಡ್ ಮೇನ್ಲಿ ಆ ಪೋರ್ಷನಲ್ಲಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಸಮ್ ಟೈಮ್ಸ್ ಆ್ಯಕ್ಚುಲಿ ರಾತ್ರಿ ಟೈಮಲ್ಲಿ ನಾವು. ಆ್ಯಂಡ್ ಎಸ್ ವಿ ಸ್ಪೆಂಡೆಡ್ ಲಾಟ್ ಆಫ್ ಹ್ಯಾಪಿ ಮೂಮೆಂಟ್ ಹಿಯರ್. ಸೊ ಇದು ಕೂಡ ನನ್ನ ಫೇವ್ರೆಟ್ portion of the NIIT University. I'm thankful to this bowl area and happy to spend. So ಇಲ್ಲಿಂದ UG1 ಎಂಡ್ ಆಗುತ್ತೆ. ಸೊ UG1 ಇಂದ ಕಂಟಿನ್ಯೂ ಬರೋದೇ ಹೆಲ್ತ್ ಸೆಂಟರು. ಸೊ ಇವಾಗ ಎಂಟೈರ್ ಯೂನಿವರ್ಸಿಟಿನ ಸುತ್ತಿದ್ದಾಯಿತು. ಸೊ ನಾಟ್ ಲಾಸ್ಟ್ಲಿ ಸೊ ಇನ್ನೂ ಪೋರ್ಷನ್ ಆಫ್ ಪಾರ್ಟ್ಸ್ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ ಹೆಲ್ತ್ ಸೆಂಟರ್ ಕಡೆ. ಸೊ ದಟ್ ಈಸ್ ದ ವೇ ಆಫ್ ಹೆಲ್ತ್ ಸೆಂಟರ್. ಏನಕ್ಕೆ ಅಂತಂದರೆ ಲೈಕ್ ಫ್ರೀ ಆಫ್ ಕಾಸ್ಟಲ್ಲಿ ಚೆಕ್ ಮಾಡ್ತಾರೆ NU ಕಡೆಯಿಂದ. ಆ್ಯಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಆ್ಯಂಡ್ ಬೇಸಿಕ್ ಚೆಕಪ್ಸ್ ಆಗುತ್ತೆ. ಲೈಕ್ ಏನಾದರೂ ಹೆಲ್ತ್ ಎಮರ್ಜೆನ್ಸೀಸ್ ಬಂದರೆ ಸಮ್ಟೈಮ್ಸ್ ಲೈಕ್ ಅಂತಂದರೆ ಕೋಲ್ಡ್ ಇರೋದ್ರಿಂದ ವೆದರ್ ಕೂಡ ವೆರಿ ಕ್ಲಮ್ಸಿ ಇರೋದ್ರಿಂದ ಸಮ್ಟೈಮ್ಸ್ ಎಷ್ಟು ಎಮರ್ಜೆನ್ಸಿಕಲಿ ಸಿಚುವೇಶನ್ ಆಗುತ್ತೆ ಅಂದರೆ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಚಲೋ. ಸೊ ಹೆಲ್ತ್ ಸೆಂಟ್ರಿಗೆ ಹೋಗೋ ದಾರಿಲಿ ರೈಟ್ ಸೈಡೇ ಇರೋದು ನೆಸ್ಕಫೆ, ಟೀ ಕಾಫಿ ಸಿಗುತ್ತೆ. ಆ್ಯಂಡ್ ಈ ಕಡೆ ಸ್ಮೂತಿ ಜೋನ್ಸ್ ಅಂತ ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ಸ್ ಎಲ್ಲ ಈ ಕಡೆನೇ ಸಿಗೋದು. ಸೊ ಇದನ್ನು ಒಂದು ಸರಿ ತೋರಿಸ್ತೀನಿ. ಆಮೇಲೆ ಲೆಟ್ಸ್ ಫಸ್ಟು ಹೆಲ್ತ್ ಸೆಂಟ್ರಿಗೆ ಹೋಗ್ಬಿಡೋಣ. ಚಲೋ ಅಜ್ಜ. ಸೊ ನಮ್ಮ ಹಾಸ್ಟೆಲಿಂದ ಏನು ಹೆಲ್ತ್ ಸೆಂಟರ್ ದೂರ ಇಲ್ಲ. ಸೊ ತುಂಬಾ ಹತ್ತಿರ ಇರೋದ್ರಿಂದ ಹೆಂಗಂದರೆ ಓಡಿ ಹೋಗ್ಬೋದು, ಓಡಿ ಬರ್ಬೋದು. ಮೇನ್ ಅಲ್ಲಿಂದನೇ ನಮ್ಮ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಹಾಯ್ ಹಲೋ ಮಾಡ್ತವ್ರೆ. ಬಾಯ್ ಫ್ರಮ್ ದಿಸ್ ನ್ಯೂ ಸಬ್ಸ್ಕ್ರೈಬರ್, ನಾಟ್ ಟು ಮೈ ಬ್ಲಾಗ್. ದ ಬ್ಲಾಗ್ ಇಸ್ ಕಂಟಿನ್ಯೂಡ್ ನೌ. ಸೊ ಇದು ಹೆಲ್ತ್ ಸೆಂಟರು ಹಿಯರ್. ಸೊ ಇದು ಬಾಯ್ಸ್ ಹಾಸ್ಟೆಲು, ಆ ಕಡೆ ಇರೋದೆಲ್ಲ ಬಾಯ್ಸ್ ಹಾಸ್ಟೆಲು. ಆ ಪೋರ್ಷನ್ನು ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಟು ದ ಹೆಲ್ತ್ ಸೆಂಟರ್. तीन कुर्तीस. 3, 2, 1. चलो. ಸೊ ಹೆಲ್ತ್ ಸೆಂಟರ್ ಕೋ ಆ ಗई ಅಭಿ. ಈ ಸೈಡಲ್ಲಿ ಇರೋದೆಲ್ಲ ಕ್ವಾರ್ಟರ್ಸು. ಸೊ ಕ್ವಾರ್ಟರ್ಸು ಇರೋದಕ್ಕೋಸ್ಕರ ಲೆಕ್ಚರ್ಸ್ಗೆ ಆಮೇಲೆ ಡಿಪಾರ್ಟ್ಮೆಂಟ್ಸಲ್ಲಿರೋರಿಗೆಲ್ಲ ಈ ಕಡೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಸಣ್ಣದು ಅಂತ. ಸೊ ಹೆಲ್ತ್ ಸೆಂಟರ್ ಆ ಗई हम लोग अभी यार. दिस इज़ द हेल्थ सेंटर. ಇದು ಹೆಲ್ತ್ ಸೆಂಟರು. हम अभी आ गई. ಸೊ ಒಳಗಡೆ ಹೋಗಬೇಕು ಅಂದರೆ ಪೇಷಂಟ್ ನೇಮ್ನ ಅಡ್ಮಿಟ್ ಮಾಡ್ತಾರೆ. ಸೊ ಅಲ್ಲಿ ಬೇಡ ಅಂತ ಹೇಳಿ ನಾನು ಇದೇ ಕಡೆ ಟರ್ನ್ ತೊಗೊಳ್ತಾ ಇದ್ದೀನಿ ವಾಪಸ್ಸು. ಸೊ ಇದೆ ಹೆಲ್ತ್ ಸೆಂಟರು. ಸೊ ಇಲ್ಲಿಂದ ಮುಂದ್ಗಡೆ ನಾವು ಹೋಗ್ತಾ ಇದ್ದೀವಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಪ್ರೀಸಿಯಸ್ ಆ್ಯಂಡ್ ಪೀಸ್ಫುಲ್ ಪ್ಲೇಸು. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ತೋರಿಸ್ತೀನಿ. ಲಿಸ್ನಿಂಗ್ ಟ್ರೀ. ಸೊ ಲಿಸ್ನಿಂಗ್ ಟ್ರೀಗೆ ಹೋಗ್ತಾ ಇದ್ದೀವಿ ಇವಾಗ. ಲಿಸ್ನಿಂಗ್ ಟ್ರೀ ಕಡೆ ಹೋಗ್ತಾ ಇದ್ದೀವಿ. ಏನಂದರೆ ಲಿಸ್ನಿಂಗ್ ಟ್ರೀ ಕಡೆ ಹೋಗ್ತಾ ಆ್ಯಕ್ಚುಲಿ ಏನಂದರೆ ಮನಸ್ಸಲ್ಲಿ ಇರೋ ಎಲ್ಲ ಭಾವನೆಗಳು ಹೊರಗಡೆ ಬರುತ್ತೆ. ಆಮೇಲೆ ಇದರ ಹತ್ರ ಹೇಳ್ಕೊಳ್ಳೋದ್ರಿಂದ ಬಿಡ್ತೀನಿ ಎಲ್ಲ ಎಂಡ್ ಪಾಯಿಂಟು. ಬಟ್ ಲಾಸ್ಟಲ್ಲಿ ಆ ಕಡೆ ಇರೋದು ಹಾಸ್ಟೆಲು, ಬಾಯ್ಸ್ ಹಾಸ್ಟೆಲು ಸ್ಪೆಷಲಿ.
ಆ್ಯಂಡ್ ಲೆಕ್ಚರ್ಸ್ ಆ್ಯಂಡ್ ಟೀಚರ್ಸ್ಗಳಿಗೆ ಇರೋದಕ್ಕೋಸ್ಕರ ಅಂಥೇಳಿ ಕ್ವಾರ್ಟರ್ಸ್ನ ಕೊಟ್ಟಿದ್ದಾರೆ ಆ ಸೈಡು. ಸೊ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಸೊ ಮೇನ್ಲಿ ಇದು ಸೊ ಎಂಡ್ ಬಿಸ್ ಲೈಕ್ ಲಾಸ್ಟ್ ಏನಂತಂದರೆ ಬಿಲ್ಡಿಂಗು. ಸೊ ಇದನ್ನೇ ಯಾಸ್ ದಿಸ್ ಈಸ್ ದ ಲಾಸ್ಟ್ ಬಿಲ್ಡಿಂಗ್. ಇದು ಬಾಯ್ಸ್ ಹಾಸ್ಟೆಲು. ಈ ಎಂಡ್ ಪಾಯಿಂಟಿಂದ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ ಬಿಲ್ಡಿಂಗಲ್ಲಿ ಆ್ಯಕ್ಚುಲಿ ಕರೆಂಟ್ಲಿ ಬಾಯ್ಸ್ ಇರೋದು, ಬಾಯ್ಸ್ಗೋಸ್ಕರ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಅಕಸ್ಮಾತಾಗಿ ಹುಡುಗಿರು ಜಾಸ್ತಿ ಆದರೆ ಸೊ ಇಲ್ಲಿಂದ ಶಿಫ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಸಮ್ಟೈಮ್ಸ್. ಬಟ್ ಸದ್ಯಕ್ಕಂತೂ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ನೆಸಸರಿನೂ ಇಲ್ಲ ಮತ್ತು ಹಾಸ್ಟೆಲ್ ಅವೈಲಬಿಲಿಟಿನೂ ಜಾಸ್ತಿ ಇರೋದ್ರಿಂದ ಸೊ ಅವ್ರು ಶಿಫ್ಟ್ ಮಾಡೋದಿಲ್ಲ. ಸೊ ಜಿಮ್ ಏರಿಯಾನ ತೋರಿಸ್ತಿದ್ದೀನಿ. ಸೊ ಇದು ಜಿಮ್ ಏರಿಯಾ. ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಕೂಡ ಜಿಮ್ಮಿಗೆ ಹೋಗಬೇಕು ಅಂತ ಹೇಳಿ, ಒಂದು ದಿನಾನೂ ಹೋಗೋಕ್ಕಾಗಿಲ್ಲ ನನ್ನ ಕಡೆಯಿಂದ. ಸೊ ಈಗ ATM ಈ ಕಡೆ ಜಿಮ್ಮು ಈ ಥರ ಕಾಣುತ್ತೆ. ಸೊ ಈ ಕಡೆ ಹೋಗ್ಬೋದು, ರೂಟೀನ್ಸನ್ನು ನೋಡ್ಬೋದು ನೀವು. ಸೊ ಈ ಕಡೆಯಿಂದ ಏನಂದರೆ ಇವಾಗ AC1 AC2 ಬಿಲ್ಡಿಂಗ್ ಕಡೆ ಹೋಗೋ ದಾರಿನ ತೋರಿಸ್ತೀನಿ. ಇದು ಬಂದು AC2 ಬಿಲ್ಡಿಂಗ್ ಆ್ಯಂಡ್ ಇದು ಬಂದು AC1 ಬಿಲ್ಡಿಂಗ್. ಸೊ ಇಲ್ಲಿಂದ ವ್ಯೂ ಈ ಥರ ಕಾಣುತ್ತೆ. ನಮ್ಮ NIIT ಯೂನಿವರ್ಸಿಟಿ. ಕ್ಲಾಸ್ ರೂಮ್ ಅದೇ ಹೋಗ್ತಾ ಇದ್ದೀನಿ. So let me tell you the importance of this head. Now lemon, this particular amount, $198. ನಾವು ಇವಾಗ ಗೇಮ್ ಆಡಕ್ಕೆ ಹೋಗ್ತಾ ಇದ್ದೀವಿ ಕ್ಲಾಸಲ್ಲಿ. इसको अपने ग्रुप में डाल देना. Look at this. इधर से ಇಲ್ಲಿ ಈ ಕ್ಲಾಸ್ ರೂಮಲ್ಲಿ ತುಂಬಾ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀವಿ, ತುಂಬಾ ಸೆಷನ್ಸ್ನ ಎಂಜಾಯ್ ಮಾಡಿದ್ದೀವಿ. ಸೊ ಲೈಕ್ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ನಾವು ಕ್ರಿಯೇಟ್ ಮಾಡಿರೋಂಥ ಮೆಮೊರೀಸನ್ನು ಈ ಕ್ಲಾಸ್ ರೂಮ್ಸಲ್ಲಿ. ಇದು ಆ್ಯಕ್ಚುಲಿ ನಾನು ಇವಾಗ ಕರೆಂಟ್ಲಿ ಕೂತಿರೋದು 201 ಅನ್ನೋ ರೂಮಲ್ಲಿ. ಬಟ್ ಲಾಟ್ ನಾನು ಫಸ್ಟ್ ಬೆಂಚಲ್ಲಿ ಸೆಟ್ಲ್ ಔಟ್ ಆಗ್ತಿದ್ದೆ. ಸೊ ಬರ್ತಾ ಸೆಕೆಂಡ್, ಥರ್ಡ್, ಫೋರ್ತ್, ಲಾಸ್ಟ್ ಬೆಂಟಿಗೆ ಸೆಟ್ಲ್ ಆದ್ವಿ ನಾವು. ಸೊ ಎನಿವೇಸ್ ತುಂಬ ಮೆಮೊರಿ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ತುಂಬ ಒಳ್ಳೆ ಬಾಂಡ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಲಾಟ್ ಆಫ್ ಹ್ಯಾಪಿನೆಸ್ ಕೂಡ ತುಂಬ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಹೋಗುವಾಗ. ಎನಿವೇಸ್
ದಿಸ್ ಬೆಂಚಸ್ ನನಗೆ ವಾಪಸ್ಸು ರಿವಿಸನ್ ಮಾಡೋದಕ್ಕೆ ಆ್ಯಂಡ್ ಈ ಬೆಂಚಸ್ ಆ್ಯಕ್ಚುಲಿ ನನಗೆ ವಾಪಸ್ಸು ಕಾಲೇಜ್ ಲೈಫನ್ನು ನೆನಪು ಮಾಡಿ ಕಾಲೇಜ್ ಲೈಫನ್ನು ಕ್ರಿಯೇಟ್ ಮಾಡಿಕೊಡ್ತು. ಎಂಜಾಯ್ ಮಾಡಿದೆ ದಿಸ್ 4 months. ಐ ರಿಯಲಿ ಎಂಜಾಯ್ಡ್ ಆ್ಯಂಡ್ ರಿಯಲಿ ಲರ್ನ್ ಸಮಥಿಂಗ್. ತುಂಬಾ ಖುಷಿ ಆಗುತ್ತೆ. ಐ ಮಿಸ್ ಯು ಮೈ ಡಿಯರ್ ಕ್ಲಾಸ್ ರೂಮ್. ಇದು 201. ಐ ಆಮ್ ಲಿಟ್ರಲಿ ಫೀಲಿಂಗ್ ಲೈಕ್ ಐ ಆಮ್ ನಾಟ್ ಪಾರ್ಟ್ ಆಫ್ ದಿಸ್ ಯೂನಿವರ್ಸಿಟಿ ಫ್ರಮ್ ಟುಡೇ ಅಂತ. ಸೊ ಎನಿವೇಸ್ ನೋ ಪ್ರಾಬ್ಲಮ್. ಲೈಫ್ನಲ್ಲಿ ಮೂವ್ ಆನ್ ಆಗೋದು ತುಂಬಾ ಇಂಪಾರ್ಟೆಂಟು. ಸೊ ಮೂವ್ ಆನ್ ಆಗ್ತಾ ಇದ್ದಂಗೆ ಹೊಸ ಅಪರ್ಚುನಿಟೀಸ್ ಬರುತ್ತೆ. ಸೊ ಅದನ್ನು ಗ್ರ್ಯಾಬ್ ಮಾಡ್ತಾ ಹೋಗಬೇಕು, ಮರಿತಾ ಹೋಗಬೇಕು, ಅಲ್ಲಿ ಸಿಕ್ಕಿರೋದ್ರಲ್ಲಿ ಖುಷಿ ಪಡ್ತಾ ಹೋಗಬೇಕು ಅಂತ ನಮ್ಮ ಪಪ್ಪ ಯಾವಾಗಲೂ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಂಡು ಸೊ ನನ್ನ ಕ್ಲಾಸ್ ರೂಮಿಗೆ ಬಾಯ್ ಅಂತ ಹೇಳ್ತಾ ಇದ್ದೀನಿ. ವೆರಿ ಬಿಗ್ ಬಾಯ್ ಟು ಮೈ ಕ್ಲಾಸ್ ರೂಮ್. ಐ ಲವ್ ಯು. ಸೊ ಇವಾಗ ಕ್ಲಾಸ್ ರೂಮಿಂದ ಹೊರಗಡೆ ಹೋಗೋಣ. ಸಾಕು, ಜಾಸ್ತಿ ಮೆಮೊರಿನ ನೋಡಿ ಎಂಜಾಯ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಕೆಲಸ ಬಂದು ಬಿಲ್ಡಿಂಗ್ನ ಹೊರಗಡೆ ಹೋಗೋದು. ಸೊ ಇಲ್ಲಿಂದ ಹೊರಗಡೆ ಹೋಗೋಣ. AC1 ಬಿಲ್ಡಿಂಗಿಂದ AC2 ಬಿಲ್ಡಿಂಗ್ಗೆ ಸೊ ಕನೆಕ್ಷನ್ ಇರೋದ್ರಿಂದ. ಸೊ ಇದು ಎಕ್ಸಿಟ್ಟು. ಸೊ ಈ ಕಡೆ ಸೇಫ್ಟಿ ಪ್ರಿಕಾಷನಲ್ ಫೈರ್ ರಿಕಮೆಂಡೇಬಲ್ ಕೀಸ್ ಆ್ಯಂಡ್ ಎಲ್ಲ ಇದೆ. ಸೊ ನಾನು ಆಲ್ರೆಡಿ ತೋರಿಸ್ತಿರೋ ಪ್ರಕಾರ ಸೊ ಈ ಕಡೆ ಆ ಬಿಲ್ಡಿಂಗ್ ಕಾಣುತ್ತೆ, ನಮ್ಮ NIT ಯೂನಿವರ್ಸಿಟಿ. ಸೊ ನಾನು ಆಲ್ರೆಡಿ ತೋರಿಸ್ದಂಗೆ ಇನ್ನು ಕೊರಿಯರ್ ರೂಮ್ ಕಾಣುತ್ತೆ. ಕೊರಿಯರ್ ರೂಮ್ ಕಡೆ ಹೋಗ್ಬೇಡಣ, ಇದೇ ಕನೆಕ್ಷನಲ್ಲಿ. ಇದೇ ಬಿಲ್ಡಿಂಗಿಗೆ ಎಂಟ್ರಿ ಕೊಟ್ಟಾಗ ಇಲ್ಲಿ ಸಿಗ್ನೇಚರ್ ಮಾಡಿ ಒಂದು ಫಾರ್ಮನ್ನು ಕೊಡ್ತಾರೆ. ಸೊ ಇಲ್ಲಿಂದ ಕ್ಲಾಸ್ ರೂಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ರೂಮೇ LT101. LT101 ಫುಲ್ ಫಾರ್ಮ್ ಎಷ್ಟಿದೆ ಅಂತಂದರೆ ಬಿಲ್ಡಿಂಗ್ ನಂಬರ್ 1, ಗ್ರೌಂಡ್ ಫ್ಲೋರ್ ಆ್ಯಂಡ್ ರೂಮ್ ನಂಬರ್ 1. ದಿಸ್ ಇಸ್ ಸ್ಟ್ಯಾಂಡ್ಸ್ ಫಾರ್ 101 LT ಲೆಕ್ಚರಲ್. ಸೊ ಈ ಸೈಡು ಆಡಿಟೋರಿಯಂ ಇದೆ. ಸೊ ಈ ಸೈಡೆಲ್ಲ ನಾವು ಹೋಗಬೇಕಾಗಿದ್ದಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಎವ್ರಿ ಕ್ಲಾಸಸಲ್ಲಿ ಎಲ್ಲ ಲೆಕ್ಚರಲ್ ಸೆಷನ್ಸಲ್ಲಿ ನಾವು ಕೂಡ ಸರ್ವೆಲೆಂಟ್ ಆಗಿ ಕೂತ್ಕೊಳ್ತಿದ್ವಿ. ಸೊ ಎನಿವೇಸ್ ಅಲ್ಲಿ ಫೆಸಿಲಿಟಿ ಇದೆ ಆ್ಯಂಡ್ ಓಪನ್ ಅಪ್ಗೆ ಹೋಗೋದು. ಸೊ ಅದೆಲ್ಲ ಬೇಡ ಅಂತ ಹೇಳಿ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಎವ್ರಿ ಕ್ಲಾಸ್ ರೂಮ್ಸ್ ಕೂಡ ಎವ್ರಿ ಮೆಮೊರೀಸನ್ನು ಕ್ರಿಯೇಟ್ ಮಾಡಿದೆ ಆ್ಯಂಡ್ ತುಂಬ ಹ್ಯಾಪಿ ಆಗುತ್ತೆ ಇದನ್ನು ನೋಡಿದಾಗ. ಬಟ್ ಫೈನಲಿ ಏನಂದರೆ ಲಾಸ್ಟ್ ಡೇ ಅಂತ ತುಂಬ ಬೇಜಾರಾಗ್ತಾ ಇದೆ. ಸೊ ಎನಿವೇಸ್ ಐ ವೆರಿ ಎಂಜಾಯ್ಡ್ ಎವ್ರಿ ಮೂಮೆಂಟ್ಸ್. ಎಲ್ಲ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಯಾವುದೇ ಆಪರ್ಚುನಿಟಿ ನಾನು ಬಿಟ್ಟಿಲ್ಲ, ಬಿಡೋಕೆ ನಾನು ರೆಡಿನೂ ಇರಲ್ಲ ಯಾವಾಗಲೂ. ಸೊ ದ್ಯಾಟ್ ಈಸ್ ಮೈ ಸ್ಟ್ರೆಂತ್ ಟು. ಸೊ ಎನಿವೇಸ್ ಎಂಡ್ ಆಫ್ ದ ಬಿಲ್ಡಿಂಗ್ ಬಂತು. ಈ ಕಡೆ ಬಂದು ಅಡ್ಮಿನಿಸ್ಟ್ರೇಷನ್ಸ್ ಇದೆ, ಫಿನಾನ್ಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್, ಮೇನ್ ಸ್ಪೋರ್ಟ್ ಏರಿಯಾ ಇದೆ, ಸ್ಪೋರ್ಟ್ಸ್ ಏರಿಯಾನೂ ಇದೆ. ಸೊ ಆ ಕಡೆ ಎಲ್ಲ ಹೋಗೋದು ಬೇಡ. ಸೊ ಸದ್ಯಕ್ಕೆ ಇಲ್ಲೇ ಹೋಗೋಣ. ಬಿಲ್ಡಿಂಗ್ ಎಂಡ್ ಎಕ್ಸಿಟ್ ಆಯಿತು. ಇನ್ನು ಎಂಡ್ ಆಫ್ ದ ಬಿಲ್ಡಿಂಗ್ಸ್ ಬಂತು. ಫೈನಲಿ ಇನ್ನು ಟಕ್ ಶಾಪ್ ಈ ಕಡೆ ಬರುತ್ತೆ. ಟಕ್ ಶಾಪ್ಸ್ ಅಂದರೆ ನಮಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಸಿಗುತ್ತೆ ಈ ರೂಮಲ್ಲಿ. ಸೊ ಈ ಕಡೆ ಟಕ್ ಶಾಪ್ ಇದೆ. ಹಾಂ ದಿಕ್ರಿ ಆಪ್. ಸೊ ಟಕ್ ಶಾಪಿಂದ ಈ ಕಡೆ ಸಿಲ್ವರ್ ಸ್ಪೂನ್ ಕೂಡ ಇದೇ ಕಡೆ ಇರೋದು. ಸೊ ಸಿಲ್ವರ್ ಸ್ಪೂನ್ ಅಂತಂದರೆ ಇಲ್ಲಿ ಊಟ ಮಾಡೋದು ನಮಗೆ ಸಿಗುವಂಥ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ನಮಗೆ ಬೇಕಾಗಿರೋದು ಆ್ಯಕ್ಚುಲಿ ಮೆಸ್ಸಲ್ಲಿ ಬೇಡವಾಗಿರೋ ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಲೈಕ್ ಯು ಕ್ಯಾನ್ ಸಿ ನಾವು ಯು ಕ್ಯಾನ್ ರೀಅರೇಂಜ್ ಇಟ್ ಆಲ್ಸೋ ಲೈಕ್ ದಿಸ್. ಆ್ಯಂಡ್ ಮೇನ್ಲಿ ಏನಂದರೆ ಮೆಸ್ಸಲ್ಲಿ ಊಟ ಬೇಡ ಅಂತ ಅನ್ನಿಸ್ದಾಗ ನಾವು ಆ್ಯಕ್ಚುಲಿ ಬರೋದು ನೆಸ್ಕೆಫೆಯಲ್ಲಿ ಪ್ಲಸ್ ಬಂದು ಜಾಸ್ತಿ ಸಿಲ್ವರ್ ಸ್ಪೂನಲ್ಲಿ ತೊಗೊಳ್ಳೋದು. ಊಟ ಸಿಗುತ್ತೆ ಅನ್ನೋದಕ್ಕಿಂತ ನಮಗೆ ಬೇಕಾಗಿರೋ ಚಾರುಚೂರು ಐಟಮ್ಸ್ಗಳು ಸಿಗುತ್ತೆ. ಲೈಕ್ ಪಿಜ್ಜಾ, ಬರ್ಗರ್ಸ್ ಆ್ಯಂಡ್ ಸಮ್ ಫ್ರೆಂಚ್ ಫ್ರೈಸ್ ಫೇವ್ರೇಟ್ ಐಟಮ್ಸ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿ ನಾವು ನೆಸ್ಕೆಫೆ ಬಿಟ್ಟು ಜಾಸ್ತಿ ಸಿಲ್ವರ್ ಸ್ಪೂನನ್ನು ಚೂಸ್ ಮಾಡೋದು. ಸೊ ಹಿಯರ್ ಆಲ್ಸೋ ತುಂಬ ಮೆಮೊರಿ ಕ್ರಿಯೇಟ್ ಮಾಡಿದ್ದೀವಿ. ಸೊ NIT ಯೂನಿವರ್ಸಿಟಿಗೆ ಸಿಲ್ವರ್ ಸ್ಪೂನ್ ಒಂಥರ
ತಾಯಿ ಮಡಲಿದ್ದಂಗೆ ಜಲ್ದಿ ಒಂದು ಅವಶ್ಯಕತೆಗೆ ಜಲ್ದಿ ಊಟ ಕೊಡುತ್ತೆ, ಬಾಜುನೇ ಇರುತ್ತೆ. ಆ್ಯಂಡ್ ಕ್ಲಾಸ್ ರೂಮಿಂದ ಹತ್ತಿರ ಇರೋದ್ರಿಂದ ನಾವೆಲ್ಲ ಇಲ್ಲಿಗೆ ಓಡೋಡಿ ಬರೋದು. ಆ್ಯಂಡ್ ತಾಯಿಯ ಮಡಿಲು ಅಂತಲೇ ಹೇಳ್ಬೋದು ಸಿಲ್ವರ್ ಸ್ಪೂನಿಗೆ, NIT ಯೂನಿವರ್ಸಿಟಿಗೆ ಸಿಲ್ವರ್ ಸ್ಪೂನ್ಗೆ ತಾಯಿಯ ಮಡಿಲು ಅಂತ ಹೇಳ್ತೀವಿ ನಾವೆಲ್ಲರೂ ಇಲ್ಲಿ. ಸೊ ಎನಿವೇಸ್ ಲೈಕ್ ಯು ನಾ ಸಿ ಸಿಲ್ವರ್ ಸ್ಪೂನ್ ಎಂಟ್ರಿ. ಸೊ ಇಲ್ಲಿಂದ ಎಕ್ಸಿಟು ಬೌಲ್ ಏರಿಯಾಗೆ. ಬೌಲ್ ಏರಿಯಾನ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಈ ಕಡೆಯಿಂದ ಇಲ್ಲಿಂದ ಬೌಲ್ ಏರಿಯಾನ ಆಲ್ರೆಡಿ ತೋರಿಸಿದ್ದೀನಿ. ಈ ಕಡೆ ಇಲ್ಲಿ ಮೇನ್ಲಿ ಏನಂದರೆ ಲೈಕ್ ಎಂಥೋಸಿಯಾಸಮ್ ಹೆಂಗಿದೆ ಅಂತಂದರೆ ಎನ್ವೈರ್ಮೆಂಟನ್ನು ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ನಮ್ಮ NIIT ಯೂನಿವರ್ಸಿಟಿ ಹೆಂಗಿದೆ ಅಂತಂದರೆ ಲೈಕ್ ಎನ್ವೈರ್ಮೆಂಟಿಗೋಸ್ಕರ ನಾವು ಇಲ್ಲಿ ಅರೇಂಜ್ ಆಗೋದು. ಸಮ್ಟೈಮ್ಸ್ ಹೆಂಗಿರುತ್ತೆ ಅಂತಂದರೆ ಜಾಸ್ತಿ ಕೋಲ್ಡು ಆ್ಯಂಡ್ ಸಮ್ಟೈಮ್ಸ್ ಇಲ್ಲಿ ಜಾಸ್ತಿ ಬಿಸಿಲು, ಉಸಿರುಗಟ್ಟಿ ಸಾಯೋ ಥರ ಫೀಲ್ ಆಗುತ್ತೆ. ಬಟ್ ನೇಚರನ್ನು ಮೇಂಟೈನ್ ಮಾಡಿರೋ ರೀತಿ ಇದೆಯಲ್ಲ, ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ರೇಟಿಂಗ್ಸ್ ಕೊಡೋದ್ರೆ 10 out of 10 ಕೊಡೋದು ಯಾರು ಕೂಡ. ಬಿಕಾಸ್ ಕಲ್ಚರ್ನ ಅದೇ ರೀತಿ ಪಾಯಿಂಟೌಟಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಬಟ್ NIT ಅದನ್ನು ಮೇಂಟೈನ್ ಮಾಡುತ್ತೆ. ಡಿಗ್ನಿಟಿ ಸ್ಟ್ಯಾಂಡ್ಸ್ ಫಾರ್ NIT ಯೂನಿವರ್ಸಿಟಿ. ಡಿಗ್ನಿಟಿ ಸ್ಟ್ಯಾಂಡ್ಸ್ ಫಾರ್ NIT ಯೂನಿವರ್ಸಿಟಿ ಅಂತ ನಾನು ಮತ್ತೆ ಹೇಳ್ತೀನಿ. ಸೊ ಐ ವಾಸ್ ಲೈಕ್ ಸರಿಯಾದ ಡಿಸಿಷನ್ನೇ ಚೂಸ್ ಮಾಡಿದ್ದೀನಿ ಅಂತ ಖುಷಿ ಆಗುತ್ತೆ. ದಿಸ್ ಇಸ್ ಹೌ NIT ಯೂನಿವರ್ಸಿಟಿ ರಾತ್ರಿಯಲ್ಲಿ ಕಾಣಿಸೋದು. ಸೊ ಯು ಕ್ಯಾನ್ ಸಿ ತುಂಬಾ ಗ್ರೀನಿ. ಇದು ನಮ್ಮ ಹಾಸ್ಟೆಲ್ನ ಹಿಂದ್ಗಡೆ ಇರೋ ಎನ್ವೈರ್ಮೆಂಟು. ಸೊ ಇಲ್ಲಿಂದ ಫಸ್ಟು ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ನಮ್ಮ UG1 ಹಾಸ್ಟೆಲ್ಲು. ಸೊ ಹುಡುಗಿರ ಹಾಸ್ಟೆಲು. ಸೊ ಹೊರಗಡೆಯಿಂದ ಈ ಥರ ಕಾಣುತ್ತೆ. ಇದು ಮಿಕ್ಸ್ಚರ್ ಆಫ್ ಲೈಕ್ ಲೇಡೀಸ್ ಆ್ಯಂಡ್ ಬಾಯ್ಸ್ ಇರೋದ್ರಿಂದ ಆ ಫ್ಲೋರಲ್ಲಿ ಇರೋದು ಬಾಯ್ಸು, ಈ ಫ್ಲೋರಲ್ಲಿ ಇರೋದು ಗರ್ಲ್ಸು ಆ್ಯಕ್ಚುಲಿ. ಸೊ ಇದು ಎಂಟ್ರೆನ್ಸು. ಇದೇ ಎಂಟ್ರೆನ್ಸು. ಸೊ ಈ ಕಡೆ ಎಲ್ಲ ಕೂಡೋದಕ್ಕಿದೆ ಈ ಥರ ಇಲ್ಲಿ ಈ ಕಡೆ ಕೂಡೋಕ್ಕಿದೆ. ಸೊ ಯು ಕ್ಯಾನ್ ಸಿ ನೌ ಇದು ಬಂದು ಎಂಟ್ರೆನ್ಸ್ ಆಫ್ ದಿಸ್ ಹಾಸ್ಟೆಲ್ಲು. ಸೊ ಮೇನ್ಲಿ ಬಂದು ಈ ಕಡೆನೂ ರೂಮ್ಸ್ ಇದೆ. ಯಾರೇ ಎಂಟ್ರಿ ಆಗಬೇಕು ಅಂತಂದರೆ ಇಲ್ಲಿ ಲಾಗಿನ್ ಆಗಲೇಬೇಕು. ಇಲ್ಲಿ ಲಾಗಿನ್ ಆಗಿಲ್ಲ ಅಂದರೆ ಎಂಟ್ರಿ ಇಲ್ಲ ಒಳಗಡೆ. ಸೊ ಇಲ್ಲಿ ರೂಮ್ ನಂಬರ್ಸು ಈ ಕಡೆಯಿಂದ ಸ್ಟಾರ್ಟು. ಸೊ ಈ ಕಡೆ ನಮ್ಮ ರೂಮಿಂದ ಸ್ಟಾರ್ಟು. ಇದು ಎಂಟ್ರಿ ಫಸ್ಟ್ ಫ್ಲೋರ್ಗೆ. ಸೊ ಇನ್ನು ಮುಂದ್ಗಡೆ ಹೋಗಬೇಕು. ನಮ್ಮ ರೂಮ್ ಇರೋದು ಆ ಕಡೆ. ಎಸ್, ಈ ಕಡೆ ಇರೋದು ಏನಾದರೂ ಬೇಕು ಅಂತಂದರೆ ನಮಗೆ ನೈಟ್ ಮ್ಯಾಗಿ ಏನಾದರೂ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇಲ್ಲಿ ಇಟ್ಟಿದ್ದಾರೆ ಇದನ್ನು. ಎಸ್, ಲೇಟ್ ನೈಟ್ ಕೂಡ. ಆ್ಯಂಡ್ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇದೆ ಇಲ್ಲಿ. ಸೊ ನಮ್ಮ ಆರಾಮಾಗಿ ಚಿಲ್ಔಟ್ ಮಾಡ್ಬೋದು ಬ್ಯಾಡ್ಮಿಂಟನ್ ಕೋರ್ಟ್ಗೆ. ಸೊ ಪೀಸ್ಫುಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲ, ತೋರಿಸ್ತಾ ಇದ್ದೀನಿ. ನಾನು 4 ಮಂತಲ್ಲಿ 1 time ಆ್ಯಂಡ್ 2 time ಅಷ್ಟೇ ಬಂದಿರೋದು ಇಲ್ಲಿ, ಜಾಸ್ತಿ ಬಂದಿಲ್ಲ. ಸೊ ಇವಾಗಿರೋದು ಬ್ಯಾಡ್ಮಿಂಟನ್ ಕೋರ್ಟಲ್ಲಿ. ಸೊ ಎಸ್, ದಿಸ್ ಇಸ್ ಅ ಬ್ಯಾಡ್ಮಿಂಟನ್ ಕೋರ್ಟ್ ಫಾರ್ ಗರ್ಲ್ಸ್. ಫಸ್ಟ್ ಇಲ್ಲಿ ಆ್ಯಕ್ಚುಲಿ ಬಾಯ್ಸ್ ಇರ್ತಾಯಿದ್ರು. ಸೊ ಇದನ್ನು ಬಾಯ್ಸನ್ನು ಶಿಫ್ಟ್ ಮಾಡಿ ಇಲ್ಲಿ ಗರ್ಲ್ಸನ್ನು ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಇದು ನಾವೀಗ ಗರ್ಲ್ಸ್ಗಾಗಿರೋದು, ಅಂದರೆ ನಮಗಾಗಿರೋದು. ನನಗಂತಲ್ಲ, ಇವಾಗ 4 ಮಂತ್ ಮುಗೀತು. ಸೊ ನಾನು ಇಲ್ಲಿ ಕೆಲಸ ಮುಗೀತು. ಸೊ ಅದಕ್ಕೋಸ್ಕರ ನಮ್ದು ಆಗಿರಲ್ಲ ಇನ್ಮೇಲೆ. ಸೊ ಎನಿವೇಸ್ ಅವರ್ಸ್. ಸೊ ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನನ್ನ ಫ್ಲೋರ್ಗೆ. ಸೊ ನನ್ನ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ರೋಮಿಂಗ್ ಮಾಡಿ ತೋರಿಸ್ತೀನಿ ಬೇರೆ ಎಲ್ಲ ರೂಮ್ಸನ್ನು. ಸೊ ದಿಸ್ ಈಸ್ ದ ಎಂಟ್ರಿ ಆಫ್ ಅವರ್ ಫ್ಲೋರ್. ಆ್ಯಕ್ಚುಲಿ ಈ ಸೈಡ್ಸ್ ಎಲ್ಲ ರೂಮ್ಸ್ ಇರುತ್ತೆ ಆ್ಯಂಡ್ ಈ ಸೈಡೂ ರೂಮ್ ಇರುತ್ತೆ. ಎಲ್ಲ ಕಡೆ ರೂಮು ಒಬ್ಬರಿಗೆ ಸಫಿಷಿಯೆಂಟ್ ಆಗೋ ರೂಮ್ಸ್ ಇರುತ್ತೆ. ಆ್ಯಂಡ್ ಮಿಡಲಲ್ಲಿ ಬಾತ್ರೂಮ್ಸ್ ಕೂಡ ಸೆಟ್ ಔಟ್ ಇರುತ್ತೆ. ಸೊ ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸು. ಸೊ ಇಲ್ಲಿಂದ ಹೋಗೋಣ. ಇದು ಬ್ಯಾಡ್ಮಿಂಟನ್ ಎಕ್ಸೆಟ್ಟು. ಇಲ್ಲಿಂದ ಲೇಡೀಸ್ ಹಾಸ್ಟೆಲ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಅದು ಎಂಟ್ರೆನ್ಸು. ಸೊ ಇಲ್ಲಿಂದನೇ ಹೋಗಬೇಕು ಫಸ್ಟ್ ಫ್ಲೋರ್ಗೆ. ಸೊ ಲೆಟ್ಸ್ ಗೋ ಫಾರ್ ದ ಫಸ್ಟ್ ಫ್ಲೋರ್. ಇಲ್ಲಿಂದನೇ ಹೋಗೋಣ. ಈ ಸೈಡು ಹಾಸ್ಟೆಲ್ಸ್ ಇರೋದು, ರೂಮ್ಸ್ ಇರೋದು. ಆ್ಯಂಡ್ ಈ ಸೈಡೂ ಹೋಗೋದು. ಇದು ಆ್ಯಕ್ಚುಲಿ ಸೆಕೆಂಡ್ ಫ್ಲೋರು. ಸೊ ನಮಗೆ ಇಲ್ಲಿನ ಕೆಲಸ ಇಲ್ಲ, ಯಾಕಂದರೆ ನಾನಿರೋದು ಫಸ್ಟ್ ಫ್ಲೋರಲ್ಲಿ. ಸೊ ಇಲ್ಲಿ ಹೋಗೋ ನೆಸಸರಿ ಇಲ್ಲ.
ಆದರೂ ಕೂಡ ಒಂದು ಸಾರಿ ಹೋಗ್ತೀನಿ ಏನು ಹೆಂಗಿದೆ ಅಂತ ತೋರ್ಸೋಕ್ಕೋಸ್ಕರ ಅಂತ. ಸೊ ಇಲ್ಲಿಂದ ಹಿಂಗೆ ಕಾಣುತ್ತೆ. ಎಸ್, ದಿಸ್ ಈಸ್ ದ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ್ಯಕ್ಚುಲಿ, ಸಾರಿ. ಹಾಂ, ಇದು ಸೆಕೆಂಡ್ ಫ್ಲೋರು. ಎಸ್, ಈ ಥರ ಇಲ್ಲಿ ರೂಮ್ ನಂಬರ್ಸ್ ಹಾಕಿರ್ತಾರೆ. ಇನ್ನು ಮೇಲೆ ಹೋದರೆ ತರ್ಡ್ ಫ್ಲೋರು. ಸೊ ರೂಮ್ಸ್ ಅಷ್ಟೇ ಕಾಣೋದು. ಸೊ ಇಲ್ಲಿಂದ ಇದು ಆ್ಯಕ್ಚುಲಿ ಸೆಕೆಂಡ್ ಫ್ಲೋರ್ನ ರೂಮ್ಸ್ ಎಂಟಿಟಿ. ಸೊ ಈ ಥರ ರೂಮ್ ನಂಬರ್ಸ್ ಹಾಕಿರ್ತಾರೆ ಫ್ಲೋರ್ಸ್ಗೆ, ಎವ್ರಿ ಫ್ಲೋರ್ಸ್ಗೂ. ಸೊ ಇದು ರೂಮು. ಸೊ ಖಾಲಿ ರೂಮ್ಸ್ ಒಳಗಡೆ ಒಂದು ಸಾರಿ ಎಂಟ್ರಿ ಮಾಡೋಣ. ಸೊ ಇದು ಒಂದು ಟೆಸ್ಟ್ಗೆ ಅಂತ ಒಂದು ರೂಮ್ನ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಸೊ ಒಂದು ಖಾಲಿ ಸಿಂಗಲ್ ರೂಮ್. ಹೋಮ್ ಟೂರೇ ಮಾಡಿಸ್ತಾ ಇದ್ದೀನಿ ಎಲ್ಲರಿಗೂ ವಿತೌಟ್ ಏನು ಪರ್ಮಿಷನ್ ಇಲ್ಲದೆ. ಸೊ ಇದು ಆ್ಯಕ್ಚುಲಿ ರ್ಯಾಕ್ಸು ಏನಾದರೂ ಬೇಕಾದ್ರೂ ಇಟ್ಕೋಬೋದು, ಬುಕ್ಸ್ಗೋಸ್ಕರ, ಥಿಂಗ್ಸ್ಗೋಸ್ಕರ ಅಂತ ಹೇಳಿ 2 ರ್ಯಾಕ್ಸ್ ಇರುತ್ತೆ. ಸೊ ಒಂದು ಕಬೋರ್ಡ್ ಕೊಟ್ಟಿರ್ತಾರೆ ಇಲ್ಲಿ ಈ ಥರ. ಇದಿನ್ನೂ ಆ್ಯಕ್ಚುಲಿ ಯಾರಿಗೂ ಕೊಟ್ಟಿಲ್ಲ, ಸೊ ಅದಕ್ಕೆ ಕ್ಲೀನ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಸೆಕೆಂಡ್ ಫ್ಲೋರ್ ಅಲ್ವಾ, ನಾನು ಕೂಡ ಯಾವತ್ತೂ ಬಂದಿಲ್ಲ. ಸೊ ಎಸ್, ಇದರ ಒಂದು ಟೇಬಲ್ ಇರುತ್ತೆ, ಒಂದು ಚೇರ್ ಇರುತ್ತೆ. ಎಸ್, ಈ ಥರ ಇರುತ್ತೆ ಎಕ್ಸ್ಟರ್ನಲಿ, ಫುಲ್ಲಿ ಕಂಪ್ಲೀಟಾಗಿ ಕಾಣೋದಂದರೆ. ಸಿಂಗಲ್ ರೂಮು, 1 ಪರ್ಸನ್ಗೆ ದಿಸ್ ಇಸ್ ಮೋಸ್ಟ್ ಎನಫ್. ಆ್ಯಕ್ಚುಲಿ ಒಂದು ಎಕ್ಸ್ಟರ್ನಲ್ಲಿ ಹೊರಗಡೆಯಿಂದ ಹಿಂಗೆ ಕಾಣುತ್ತೆ. ಎಲ್ಲಿ ನೋಡಿದ್ರು ಗುಡ್ಡ, ಅಲ್ಲೋ ಗುಡ್ಡದಲ್ಲಿ ಜಾಗ ತೊಗೊಂಡು ಯೂನಿವರ್ಸಿಟಿನ ಬಿಲ್ಡ್ ಮಾಡಿರೋದ್ರಿಂದ ಇಷ್ಟು ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಆಗಿರುತ್ತೆ ಅಂದರೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಮೋಸ್ಟ್ ಹ್ಯಾಪಿ. ಸೊ ಎಸ್, ಈ ಕಡೆ ಇರೋದು ರೂಮ್ಸು. ಎಂಟ್ರೆನ್ಸ್ಗೆಲ್ಲ ಫುಲ್ ರೂಮ್ಸ್ ಇದೆ. ಈ ಥರ ಎಲ್ಲ ರೂಮ್ಸ್ ಕೊಟ್ಟಿರ್ತಾರೆ, ರೂಮ್ ನಂಬರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಎಸ್, ನಾನು ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಇಲ್ಲಿ ಡ್ರಿಂಕಿಂಗ್ ವಾಟರ್ಗೆ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಲೈಕ್ ಯು ಕ್ಯಾನ್ ಸಿ ನಾವು ಚೆನ್ನಾಗಿದೆ ಎನ್ವೈರ್ಮೆಂಟು, ಲೈಕ್ ಆಲ್ ವಿತ್ ಆಲ್ ಫೆಸಿಲಿಟಿ. ಈ ಥರ ರೂಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಇಲ್ಲಿ. ಈ ಕಡೆಯಿಂದ ಹೋಗಬೇಕು ಅಂತಂದ್ರೂ ಕೂಡ ರೂಮ್ಸ್ ಇರುತ್ತೆ, ಈ ಕಡೆಯಿಂದ ಹೋಗಬೇಕಂದ್ರೂ ರೂಮ್ಸ್ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಬ್ಯೂಟಿಫುಲ್ ಆಗಿರೋದ್ರಿಂದ ನಾನು ಈ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ಎಸ್, ಇವಾಗ ನಾವು ಹೋಗ್ತಾ ಇರೋದು ನಾನಿರೋ ರೂಮ್ ಎಂಟ್ರೆನ್ಸ್ಗೆ. ಸೊ ಇದು ಆ್ಯಕ್ಚುಲಿ ನಾನಿರೋ ಒಂದು ರೂಮ್ ಎಂಟ್ರೆನ್ಸು. ಸೊ ಸೇಮ್ ಕಾಣುತ್ತೆ, ಎಲ್ಲಿ ಕೂಡ ಏನೂ ಡಿಫ್ರೆನ್ಸ್ ಕಾಣಲ್ಲ. ಆ್ಯಂಡ್ ಮೇನ್ಲಿ ಏನಂತಂದರೆ ಲೈಕ್ ರೂಮ್ಸ್ ಎಲ್ಲಿ ನೋಡಿದ್ರು ಯಾವುದೇ ರೂಮ್ಸ್ ಕೂಡ ಸೇಮ್ ಆಗಿರುತ್ತೆ, ಏನೂ ಚೇಂಜಸ್ ಇಲ್ಲ ಅದರೊಳಗಡೆ. ಬಟ್ ಇದು ನಮ್ಮದು UG1 ನಾವಿರೋ ರೂಮ್ PG ಹಾಸ್ಟೆಲ್ ನಂಬರ್. ಆ್ಯಕ್ಚುಲಿ ನಮ್ಮದು UG ನಂಬರ್ 1. ಅದೇ ಥರ 3 ರಿಂದ 4 ಹಾಸ್ಟೆಲ್ಸ್ ಇದೆ. ಸೊ ನಾನು ಅದನ್ನ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಕೂಡ, ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ವಾಶ್ರೂಮ್ನ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಈ ವಾಶ್ರೂಮ್ ಕೂಡ ಈ ಥರ ಇರುತ್ತೆ. ಸೊ ಇದು ವಾಶ್ರೂಮ್ಸು. ಈ ಕಡೆ ವಾಶ್ರೂಮ್ಸ್ ಇರುತ್ತೆ, ಲೈಕ್ ಈ ಕಡೆನೂ ಇರುತ್ತೆ. ಈ ಕಡೆ ಎಲ್ಲ ಫುಲ್ ಈ ಥರ ಕಾಣುತ್ತೆ. ಹೋಪ್ಸ್ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ರೂಮ್ಗೆ ಹೋಗೋಣ. ಈ ಕಡೆ ಎಲ್ಲಿ ಬೇಕಾದ್ರೆ ಅವೈಲೇಬಿಲಿಟಿ ಇರುತ್ತೆ. ಲೈನಲ್ಲಿ ಎಲ್ಲ ರೂಮ್ಸ್ ನಂಬರ್ನ ಬರೆದಿರ್ತಾರೆ, ಲೈಕ್ ಇದೇ ಥರ ಡಿಸ್ಟ್ರಿಬ್ಯೂಟ್ ಆಗೋದು ರೂಮ್ಸು. ಸೊ ಒಂದು ರೂಮು ಒಬ್ಬರಿರೋದಕ್ಕೋಸ್ಕರ ಸಫಿಷಿಯೆಂಟು ಆ್ಯಂಡ್ ಎನಫ್ ಟು ನಮ್ಮ ಹ್ಯಾಪಿ ಡೇಸ್ನ ಸ್ಪೆಂಡ್ ಮಾಡೋದಕ್ಕಾಗಿರ್ಬೋದು, ಆ್ಯಂಡ್ ನಮಗೆ ಸಫಿಷಿಯನ್ಸ್ ಈ ಥರ ಲಿವ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಪ್ರಾಫಿಟ್ಟು. ಎಸ್, ಇನ್ನೊಂದು ಏನಂದರೆ ನನ್ನ ರೂಮ್ನ ನಾನು ಕೊಟ್ಟೆ ಆಯ್ತು ಆಲ್ಮೋಸ್ಟ್ ಬಿನ್ 4 months. ವೆರಿ ಗುಡ್ ಎಕ್ಸ್ಪೀರಿಯನ್ಸು. ಹೆಂಗಂತಂದರೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಲೈಕ್ ಇಟ್ಸ್ ಲೈಕ್ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸೊ ನನ್ನ ರೂಮ್ನ ನಾನು ತೋರಿಸ್ತೀನಿ. एक्सपीरियंस कैसा था एंटायर यूनिवर्सिटी का 4 months का एक्सपीरियंस बताओ. बहुत अच्छा था. मतलब पहले मैं आई, फिर आई वॉज दैट गर्ल दैट मुझे लिमिटेड सर्कल पे रहना पसंद है. सो जितने बन गए तो बन गए. Introvert. आई डोंट केयर एनीवन. सो ऐसा रहता था. फिर मैं अकेले रहती थी. हाँ. फिर पहले कुछ दूसरा ग्रुप बना, फिर उस ग्रुप में से कुछ छट गए, फिर कुछ नए लोग ऐड हुए. तब फिर श्रुति छट मिला? गए. श्रुति तब मिला? श्रुति नहीं थी. हाँ. फिर बाद में श्रुति मिली. ओके. फिर बाद में श्रुति मिली, फिर हम श्रुति के साथ बैठे एंड नाउ एंड तक श्रुति हमारे साथ है. सो दैट वाज द स्पिरिट, दैट वाज द फ्रेंडशिप. वी कैन शेयर विद all Each other. हाँ. एंड सेकेंड मंथ में भी फिर हमने पढ़ाई करी. फर्स्ट 2 month तो पढ़ने में निकाल दिया. हरी स्कोर चाहिए. बट सेकेंड टर्म में फुल चिल. आए मार्क्स तो ठीक नहीं आए तो 0. भाड़ में कोई जाओ. मतलब नहीं है. करो मस्ती जो करना है. और अभी तक चिली मार रहे हैं और बस आज का दिन है, कल का पता नहीं क्यों प्रेशर डाल. ग्रूमिंग बाकी सब कुछ अच्छा है, बस ठीक बीएड है. को लेके मुझे थोड़ा सा टॉर्चर टाइप फील वो हुआ एक्चुअली था. प्रॉब्लम नहीं है, वो And एक्चुअली CR डिसेंसी मेंटेन करने के लिए. व्हाट अबाउट फ्रेंड्स, व्हाट अबाउट फ्रेंड्स? फ्रेंड्स मुझे बहुत अच्छे मिले. लाइक अ श्रुति, शी इज़ द बेस्ट इन माई लाइफ. शी इज़ अ सपोर्टिंग विथ मी. हमेशा उसने मुझे सपोर्ट किया है. एंड दिस इज़ संजना वर्मा. शी इज़ अ Second बेस्ट पार्ट supporter. इन माई लाइफ. शी इज द बेस्ट पार्ट इन हिज लाइफ, नॉट इन यूनिवर्सिटी लाइफ. ठीक है, यूनिवर्सिटी के बारे में बताओ, 4 months का बारे में बताओ. यूनिवर्सिटी यही है, खाना बहुत गंदा है. ये आ गया देवेंद्र कुमार. राजस्थान.
पंजाब ही इज फ्रॉम पंजाब एंड ही इज फ्रॉम राजस्थान. एक्सपीरियंस कैसे था 4 months का? बहुत अच्छा एक्सपीरियंस था पर कोई लड़की नहीं बटी इस बात का. सिंगल वाला. एक्सट्रोवर्ट हो जा, लड़की मिल जाएगा. इसके साथ घूमा तो कुछ भी नहीं मिलेगा. ये तो शादीशुदा है. So 4 months में नहीं किया. इधर देखो लास्ट डे का और इसमें भी. बताओ एक्सपीरियंस बताओ तुम लोगों का कैसे था? बहुत अच्छा था एक्सपीरियंस हमारा. वेरी गुड एक्सपीरियंस. ओके. काफ़ी कुछ सीखने को मिला और काफ़ी कुछ देखने को मिला. यहाँ पे जो लोग मुखड़े पहन करके घूमते हैं वैसे लोग भी दिखे हैं जो मुखड़े पहन के घूमते हैं. बस मैं नाम नहीं लेना चाहता. ठीक है कोई बात नहीं. हमारे जैसे भी दिखे होंगे भाई. दिलदार है. सेक्सी दिलदार मेरा भाई डीके. ही इज डीके नंबर 1 इन दिस यूनिवर्सिटी सबको नॉट प्यार इन बांटता है. यूनिवर्सिटी. प्यार नहीं बांटता. एक्चुअली ही इज अ मोस्ट आगे भी बोल एक्सट्रोवर्ट पर्सन इन द सेंटर यूनिटी. कमीना का जैसे. कमीना का जैसा नहीं, कमीना ही है. कमीना ही है. मुझे लगा इसको बुरा लगता है. नहीं बुरा का बात हमें नहीं. नहीं लगता इज बुरा. एक्चुअली वेरी फ्रेंडली नेचर. मिस्टर डीके देवेंद्र कुमार एंड ही इज फ्रॉम पंजाब. मिस्टर हर्ष कुमार. ये तो पता है ये ऑलमोस्ट. मोटू तो पता ही है. नहीं हो. बादा. ही इज बादा. वाइभव बादा. इसके हाँ, बाद जहाँ भी जाता बाधा ही करता 4 है. महीनों में हमने यूनिवर्सिटी में इसके बाल नीचे नहीं देखे बस. एक बाल भी नीचे It नहीं is देखे. styler. Actually, he belongs to Haryana now. Born in Rajasthan but live in Haryana. So, he is Mr. Rakesh Kumar from our batch. So, बताओ एक्सपीरियंस कैसा था? एक्सपीरियंस बहुत ही ज़्यादा अच्छा रहा. वैसे तो एक्सपीरियंस ज़्यादातर मेरा जो रिव्यू है वो नेगेटिव है, तो वो मैं बोलना नहीं चाहूँगा. श्रेया घोषाल देख लिया ना, वॉमिट करता है. बाद में इतना बुरा लगता है उसको. यार मेरे कॉम्पिटिटर पूजा यादव है. सच में वो बेहोश हो जाएगी. बोलेगी आप आइए स्टेज पे. आइए मैडम. आपका सॉन्ग सुनो. आप सॉन्ग सुनो. हम कहना चाहते हैं कि हमें बहुत खेद हो रहा है जाते हुए. पर हमें साथ ही अच्छा भी लग रहा है. बस हम प्राण जल्दी मिल जाए, वरना जाने का कोई फायदा नहीं है. क्या बोल रही है? अच्छा सॉन्ग. अरे वो कभी निकलती नहीं थी रूम पे. क्या करती रहती थी वो, इसलिए मुझे देख लिया था. तुम जाने को कितने बार बोला. आओ लड़की. तू पहले नहीं ले सकता. कॉल नहीं कर सकता उसको. ನೋಡಿದೆಲ್ಲ ನಮ್ಮ ಯೂನಿವರ್ಸಿಟಿ ವಿಡಿಯೋ ಹೆಂಗಿತ್ತು ಅಂತ ಹೇಳಿ. ಎಂಟೈರ್ ಯೂನಿವರ್ಸಿಟಿಗೆ ನಾನು ಥ್ಯಾಂಕ್ಫುಲ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಶಾರ್ಟಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.